ಇವಳೇ ಅಲ್ವಾ ನನ್ನ ಬಾಲನ್ನ ನನ್ನಿಂದ ಕಿತ್ಕೊಂಡಿದ್ದು. ಇವಳಿಂದಾನೆ ನನ್ನ ಜೀವನ ನರ್ಕ ಆಗಿರೋದು. ಒಂದ್ ವೇಳೆ ಇವಳೇ ಇಲ್ಲ ಅಂದ್ರೆ ಈ ಮದ್ವೆ ಅನ್ನೋ ತಲೆನೋವೇ ಇರಲ್ಲ. ಎಲ್ಲಿಂದನೋ ಬಂದು ಇಷ್ಟೆಲ್ಲ ಆಟ ಆಡ್ತಿದ್ಯಲ್ವಾ? ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ ಕಣೆ. ಸಾಯಿ. ರುಕ್ಕು, ಏನಾಯ್ತು? ಯಾಕೆ ಹಾಕಿರಿಚ್ಕೊಂಡೆ? ಕೆಟ್ಕನ್ಸ್ ಏನಾದ್ರು ಬಿತ್ತಾ? ಏನಾಯ್ತು ರುಕ್ಕು? ರುಕ್ಕು ಯಾಕೆ? ಅದು ಮಾವ, ದಿವ್ಯಾ ನಾನು ಕಟ್ಟಿಸ್ಕೋದಕ್ಕೆ ಬಂದಿದ್ಲು. ಸ್ವಲ್ಪದಲ್ಲಿ ಬಚಾವಾದೆ. ಎಲ್ಲೇ? ಅವಳೇ ಇಲ್ಲ. ಓಡೋದ್ಲ ಅಮ್ಮ. ರುಕ್ಕು, ಅವಳು ಏನು ಮಾಡ್ತಾಳೆ ಅನ್ನೋ ಭಯದಲ್ಲಿ ಮಲಗಿರ್ತೀಯ, ಅದಕ್ಕೆ ಕೆಟ್ಟ ಕನ್ಸು ಬಿದ್ದಿರುತ್ತಮ್ಮ. ಇಲ್ಲ ಅಜ್ಜಿ, ನಿಜವಾಗ್ಲೂ ಬಂದಿದ್ಲು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಮತ್ತೆ ಅವಳು ಇಲ್ವಲ್ಲೇ? ರೂಮ್ ನೋಡು, ಕ್ಲೋಸ್ ಆಗಿದೆ. ಇಲ್ಲ ಅಮ್ಮ, ಅದು ರುಕ್ಕು, ಮನ್ಸಲ್ಲಿರೋ ಭಯ ಕನ್ಸಾಗಿ ಬರುತ್ತಂತೆ. ಮಲ್ಕೋ, ಹೆದರ್ಕೋಬೇಡ. ಮಾವ, ಅದು ನಿನಗೆ ಅಷ್ಟೊಂದು ಭಯ ಆದರೆ ನಾನು ಇಲ್ಲೇ ಪಕ್ಕದಲ್ಲೇ ಮಲಗಿರ್ತೆ. ತಲೆ ಕೆಡ್ಸ್ಕೊ, ಮಲ್ಕೋ. ಮಲ್ಕೋ. ಏನ ಹೆದರ್ಬೇಡ. ನಾನು ಇವ್ರನ್ನ ಬೇರೆ ಮಾಡಕ್ ನೋಡ್ತಿದ್ರೆ ಇವ್ರು ಇನ್ನೂ ಹತ್ರ ಆಗ್ತಾನೆ ಇದಾರಲ್ಲ. ರುಕ್ಕು, ಸ್ವಲ್ಪದ್ರಲ್ಲೇ ಮಿಸ್ ಆದೆ, ಬಟ್ ಇಷ್ಟರಲ್ಲೇ ನಿನಗಿದೆ ಕಣೆ ಹಬ್ಬ. ಹಂಗೆಲ್ಲ ಒಳಗಡೆ ಬಿಡಕ್ಕಾಗಲ್ಲಮ್ಮ, ಇಲ್ಲೇ ನಿಂತ್ಕೊಳ್ರಿ. ಇಲ್ಲ ಸರ್, ನಾವು ಒಳಗಡೆ ಹೋಗ್ಲೇಬೇಕು. ಒಬ್ಬ ದಕ್ಷ ಅಧಿಕಾರಿಗಳಿಗಾಗಿರೋ ಅನ್ಯಾಯನ ನಾವು ಖಂಡಿಸ್ಲೇಬೇಕು. ಸತ್ಯಗೆ ನ್ಯಾಯ ಸಿಗೋವರೆಗೂ ನಾವ್ ಇಲ್ಲಿಂದ ಹೋಗಕ್ಕಾಗಲ್ಲ. ಧಿಕ್ಕಾರ, 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 ಧಿಕ್ಕಾರ. ಅತ್ತೆ, ನಿಮ್ ಸರ್ಪ್ರೈಸ್ ಅಂತೂ ಸೂಪರ್ ಆಗಿತ್ತು. ಎಲ್ಲಿಟ್ಟಿರ್ತೀರ ಇಂಥ ಐಡಿಯಾಗಳೆಲ್ಲ? ಹುಡುಗಿ, ನಾನು ಹಳೆ ಕಾಲದವಳೆ ಇರಬಹುದು, ಆದ್ರೆ ಇಂಥ ವಿಷಯದಲ್ಲಿ ನಾನು ಮಾಡರ್ನೇ.
ಅದು ಬಿಡು, ಇವತ್ತು ಅಡುಗೆಗೆ ನೀನು ನನಗೆ ಸಹಾಯ ಮಾಡಬೇಕು. ಇವತ್ತೇನಾದ್ರು ಒಂದು ಸ್ವೀಟ್ ಮಾಡೋಣ. ಅಕ್ಕ, ಸ್ವೀಟ್ ಮಾಡು ಅಂತಾನೆ ವಿಷಯ ಇದೆ. ಹೌದಾ? ಏನೇ ಅದು? ಅಕ್ಕ, ನಮ್ಮ ಸತ್ಯನ ಸಸ್ಪೆಂಡ್ ಮಾಡಿರೋದಕ್ಕೆ ಜನ ಕಮಿಷನರ್ ಆಫೀಸ್ ಮುಂದೆ ಗಲಾಟೆ ಮಾಡ್ತಿದಾರಂತೆ, ಪ್ರತಿಭಟನೆ ಮಾಡ್ತಾ ಇದಾರಂತೆ. ಅಲ್ಲ, ನೀವಿಬ್ರು ಯಾಕೆ ಮುಖ ಮುಖ ನೋಡ್ಕೋತಾ ಇದ್ದೀರಾ? ಟಿವಿಲಿ ನ್ಯೂಸ್ ಬರ್ತಾ ಇದೆ ಅಂತ ನಮ್ ರಿತು ಹೇಳಿದ್ಲು. ಮತ್ತೆ ನೀನ್ ಯಾಕೆ ನಮ್ಮ ಮುಖ ನೋಡ್ತಿದೀಯಾ? ಟಿವಿ ಹಾಕೋ ಅಲ್ವಾ? ಇರು. ನೀವು ಈ ಪ್ರಕರಣದ ಬಗ್ಗೆ ನೀವು ಏನ್ ಹೇಳ್ತೀರಾ? ಏನ್ ಹೇಳೋದು ಮೇಡಮ್, ತಪ್ಪು ಮಾಡೋನ್ಗೆ ಕೋರ್ಟು ಶಿಕ್ಷೆ ಕೊಡ್ಲಿಲ್ಲ. ನಮ್ಮ ಸತ್ಯ ಮೇಡಮ್ ಕೊಟ್ರು, ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಿದ್ರು. ಆಗಿದ್ರೆ ಎನ್ಕೌಂಟರ್ ಮಾಡೋ ಸರಿನಾ? ಮೇಡಮ್, ಅಧರ್ಮನ ಅಡ್ಸಾಕೋಕೆ ಆ ದೇವರೇ ಅವತಾರ ಎತ್ತು ಬಂದು ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬ ಅತ್ಯಾಚಾರಿನ ಎನ್ಕೌಂಟರ್ ಮಾಡಿದ್ದಕ್ಕೆ ಅಂತ ದಕ್ಷ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದಾರಲ್ಲ, ಇಂಥವರೆಲ್ಲ ಮನುಷ್ಯರ? ಇಂಥವ್ರಿಂದಾನೆ ಯಾರಿಗೂ ಕಾನೂನಿನ ಮೇಲೆ ಭಯ ಇಲ್ದೇ ಇರೋ ತರ ಆಗಿರೋದು. ಅಷ್ಟಕ್ಕೂ ಸತ್ಯ ಅವರು ಅಂತ ನೀಚನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ. ಸರ್ಕಾರ ಮಾಡದೇ ಇರೋ ಕೆಲಸನ ಒಬ್ಬ SI ಮಾಡಿದ್ದಾರೆ. ಸತ್ತಿರೋದು ಒಂದು ಕೆಟ್ಟ ಹುಳ. ಅವನಿಗೋಸ್ಕರ ನಮ್ಮ ಸತ್ಯ ಮೇಡಮ್ನ ಸಸ್ಪೆಂಡ್ ಮಾಡಿರೋದಕ್ಕೋಸ್ಕರ ನಾವು ಖಂಡಿಸ್ತೀವಿ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ! 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 ಅಂತೂ ನಿನ್ನ ಅಧಿಕಾರಿಗಳ ನಿನ್ನ ಕೈ ಬಿಟ್ರು, ಜನ ಮಾತ್ರ ನಿನ್ನ ಕೈ ಬಿಡ್ಲಿಲ್ಲ ನೋಡು ಹುಡುಗಿ. ಅದೇನೋ ನಿಜ ಅತ್ತೆ. ಸರ್ಕಾರಿ ಅಧಿಕಾರಿಗಳು ನಿಷ್ಠಾವಂತರಾಗಿ ದುಡಿದ್ರೆ ಜನಗಳು ಅವರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಕರಪ್ಷನ್ ನಮ್ಮ ಸಿಸ್ಟಮ್ನ ತಿಂದಾಕ್ತಿರೋ ಹೊತ್ತಲ್ಲಿ ಅವ್ರಿಗೆ ಬೇಕಾಗಿರೋದು ಪ್ರಾಮಾಣಿಕ ಅಧಿಕಾರಿಗಳು ಮಾತ್ರ. ಅಂಥ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ನನ್ನ ಸೊಸೆನೂ ಒಬ್ಳು ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನ್ಸುತ್ತೆ. ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೇನೆ, ಮದುವೆ ಹತ್ರ ಬರ್ತಿದೆ, ಯಾವಾಗ ಬರ್ತಾರಂತೆ? ಹ್ಞೂ ಅಮ್ಮ, ಹೇಳ್ದೆ. ಮದ್ವೆ ಟೈಮ್ಗೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ್ರು. ಮುಂಚೆನೆ ಬಂದ್ರೆ ಏನಾದರೂ ತೊಂದರೆ ಆಗುತ್ತೆ ಅಲ್ವಾ? ಲಾಸ್ಟ್ ಟೈಮ್ ಬಂದು ಏನಾಗಿತ್ತು ಅಂತ ನಿಮಗೆ ಗೊತ್ತಲ್ವಾ? ಅಯ್ಯ, ಈಗ ಅದೇನೇ ಮಾಡುತ್ತೆ. ಮುಂಚೆ ಆದರೆ ಹೇಳ್ಕೊಳಕ್ಕೆ ಬಾಲ ಅವಳ ಗಂಡ ಆಗಿದ್ದ, ಈಗ ಅದು ಇಲ್ವಲ್ಲ. ಹ್ಞೂ ಅಜ್ಜಿ, ಅದೇನೋ ನಿಜ. ಮಾವಂಗೆ ಡೈವರ್ಸ್ ಆಗಿರೋ ವಿಷಯನ ಹೇಳಿದೆ, ಅವರು ಕೂಡ ಖುಷಿಪಟ್ರು. ನಮ್ಮ ಮದ್ವೆಗಿದ್ದ ತೊಡಕುಗಳೆಲ್ಲ ತೊಲಗ್ತಲ್ಲ ಅಂದ್ರು. ನಮ್ಗೆ ಅದೇ ಸಮಾಧಾನ ನೋಡು. ಅತ್ತೆ, ಮೇಲ್ಗಡೆ ನೋಡೋದಕ್ಕೆ ನಾವು ಎಷ್ಟೇ ಸಮಾಧಾನವಾಗಿದ್ರು ಒಳಗಡೆ ಆ ವಿಷಯ ಕೊರಿತಾನೆ ಇರುತ್ತೆ. ಈಗ ನೆಮ್ಮದಿ ನೋಡಿ. ರುಕ್ಕು, ನಿಂದು ಬಾಲನ್ ಮದುವೆನ ಯಾವ ಆತಂಕ ಇಲ್ದಲ್ಲಿ ಇವಾಗ ಮಾಡ್ಬೋದು ನಾವು. ನನಗೂ ಬಾಲಂಗೂ ಡಿವೋರ್ಸ್ ಆಗಿದೆ ಅಂತ ಇಷ್ಟೆಲ್ಲ ಮೆರಿತಾ ಇದ್ದೀರಾ? ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾವಿಬ್ರು ಕಾನೂನು ಪ್ರಕಾರ ಗಂಡ ಹೆಂಡತಿ ಅಲ್ಲದೆ ಇರ್ಬೋದು, ಆದ್ರೆ ನಮ್ಮ ಪ್ರೀತಿ ಅದಕ್ಕೂ ಮೀರಿದ್ದು. ಅಜ್ಜಿ, ಏನಕ್ಕೆ ನಗ್ತಿದ್ಯಾ? ನಾವು ಪ್ರೀತಿ ಮಾಡ್ಬೇಕಾದ್ರೆ ಕಾನೂನು ಪರ್ಮಿಷನ್ ತಗೊಂಡಿದ್ವಾ? ಇಲ್ಲ ತಾನೆ. ಇದು ಹಾಗೆ. ನನ್ನ ಮತ್ತೆ ಬಾಲನ್ ಪ್ರೀತಿ ಜುಜ್ಬಿ ಡಿವೋರ್ಸ್ ಪೇಪರ್ ದೂರ ಮಾಡಕ್ಕಾಗಲ್ಲ. ನಮ್ಮ ಪ್ರೀತಿ ಅದಕ್ಕೂ ಮೀರಿದ್ದು. ಅತ್ತೆ, ಮತ್ತೇನೋ ಹೊಸ ಕತೆ ಶುರು ಮಾಡ್ಕೊಂಡಿದ್ದಾಳೆ. ಸರಿಯಾಗಿ ಕೇಳಿಸ್ಕೊಳೆ. ಏಯ್, ನೀನು ಕೇಳಿಸ್ಕೊಳೆ. ನನ್ನಿಂದ ಬಾಲನ ಯಾರು ದೂರ ಮಾಡಕ್ಕಾಗಲ್ಲ, ಅದಕ್ಕೆ ನಾನು ಬಿಡೋದೂ ಇಲ್ಲ. ಹೋಗೇ ಹೋಗು, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಬೊಗಳೆ ಮಾತಾಡಬೇಡ. ಅಮ್ಮ, ನನ್ನ ಬಗ್ಗೆ ಗೊತ್ತು ತಾನೆ, ಕೆಡ್ಸೋದಕ್ಕೆ ನಾನು ಫೇಮಸ್.
ಇವರಿಬ್ರು ಮದ್ವೆ ಆಗತ್ತೆ ಅಂತ ಕನ್ಸ್ ಕಾಣ್ಬೇಡಿ. ಬಾಲ ಯಾವತ್ತಿದ್ರು ನನ್ನ. ಅಜ್ಜಿ ಇವಳು ಜೋರಾಗಿ ಹೇಳ್ಬಿಟ್ಟು ಹೋದ್ಲು, ಮತ್ತಿನ್ನಾದ್ರೂ ಪ್ರಾಬ್ಲಮ್ ಮಾಡ್ತಾಳ? ಯಾ ಸುಮ್ಮನೆ ಅವಳೇನು ಮಾಡ್ತಾಳೆ, ಬೊಗಳ ನಾಯಿ ಕಚ್ಚಲ್ಲ ಅಂತಾರಲ್ಲ ಹಾಗೆ ಊರಿಗೆ ಏನೇನೋ ಮಾತಾಡ್ತಾಳೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಮ ಆಕ್ರೋಶ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಸತ್ಯ ಅವರು ಎಂತ ದಕ್ಷ ಅಧಿಕಾರಿ ಅಂತ ನಮ್ಮೆಲ್ರಿಗೂ ಗೊತ್ತಿರೋದೆ. ಆದ್ರೆ ಕಾನೂನಿಗೆ ಅದ್ರ ವ್ಯಾಪ್ತಿಗೆ ನಾವೆಲ್ಲರೂ ಬೆಲೆ ಕೊಡ್ಲೇಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ಯಾವ ತಾಳ್ಮೆ ಸರ್, ಮೊದಲು ಸತ್ಯ ಅವ್ರ ಸಸ್ಪೆನ್ಷನ್ನ ವಾಪಸ್ ತಗೊಳ್ಳಿ. ಸತ್ಯ ಅಂತ ನಿಷ್ಠಾವಂತ ಅಧಿಕಾರಿಗಳು ನಮಗೆ ಬೇಕು. ಅವ್ರು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ನೋಡಿ, ಸತ್ಯ ಅವರೇ ಈ ವಿಷಯನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಅದು ಅವ್ರಿಗೆ ಅವ್ರ ಮೇಲಿರೋ ನಂಬಿಕೆ. ನಿಮ್ಗೆ ಅವ್ರ ನಿರ್ಧಾರದ ಮೇಲೆ ಗೌರವ ಇದ್ರೆ ದಯವಿಟ್ಟು ಗಲಾಟೆ ಮಾಡಬೇಡಿ, ಇಲ್ಲಿಂದ ಹೊರಡಿ. ಸತ್ಯ ಅವರೇ ಸುಮ್ಮನಿದ್ದಾರೆ ಅಂದ್ರೆ ಅವ್ರು ಗೆದ್ದು ಬರ್ತೀನಿ ಅಂತ ನಂಬಿಕೆ ಇರಬೇಕು ಅನ್ಸುತ್ತೆ. ಹೌದು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಇರ್ತಿದ್ರು. ನಿಮ್ಗೆ ಸತ್ಯ ಅವ್ರ ಮೇಲೆ ಎಷ್ಟು ನಂಬಿಕೆ ಪ್ರೀತಿ ಇದೆಯೋ ನಮಗೂ ಅಷ್ಟೇ ಇದೆ. ಆದ್ರೆ ಇದೆಲ್ಲ ಕಾನೂನು ನಿಯಮಗಳು ಅಷ್ಟೇ. ಸತ್ಯ ಅವರು ಆದಷ್ಟು ಬೇಗ ಮತ್ತೆ ಕಾಕಿ ತೊಡ್ತಾರೆ. ಅವತ್ತು ನಾನೇ ಅವ್ರ ಕೈಯಿಂದ ಒಂದು ಪ್ರೆಸ್ ಮೀಟ್ ಮಾಡಿಸ್ತೀನಿ. ಈಗ ಗಲಾಟೆ ಮಾಡೋದು ಬಿಟ್ಟು ದಯವಿಟ್ಟು ಹೊರಡಿ. ಸರ್, ಈಗ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಹೊರಡ್ತೀವಿ ಸರ್. ನಡ್ರಿ. ನೀವು ಅವರನ್ನ ಸುಮ್ಮನೆ ಇರಿಸ್ಬೋದು, ಆದ್ರೆ ಮಾಧ್ಯಮಕ್ಕೆ ನಿಜ ಏನು ಅಂತ ಗೊತ್ತಾಗ್ಬೇಕಲ್ವಾ? ನಿಮಗೆ ಅಂದ್ರೆ ನಿಮ್ಮ ಮೀಡಿಯಾದವ್ರ ಕುತೂಹಲಕ್ಕೆ ಯಾರು ಹೊರತಲ್ಲ ಅನ್ಸುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸತ್ಯ ದಕ್ಷ ಅಧಿಕಾರಿ. ನನ್ನ ಪ್ರಕಾರ ಇದನ್ನೆಲ್ಲ ದಾಟಿ ಶಿ ವಿಲ್ ಬಿ ಬ್ಯಾಕ್. ಮಿಕ್ಕಿದ ಡೀಟೇಲ್ಸ್ನ ಆದಷ್ಟು ಬೇಗ ಸತ್ಯ ನಿಮಗೆ ಕೊಡ್ತಾರೆ. ನಮಸ್ಕಾರ. ನೋಡಿದ್ಯಾ ಹುಡುಗಿ, ನಿನ್ನ ಹಿಂದೆ ಬರೀ ಮನೆಯವ್ರು ಮಾತ್ರ ಅಲ್ಲ, ಎಷ್ಟೋ ಜನ ನಿಂತಿದ್ದಾರೆ. ಇದು ನಿಜವಾದ ಸಂಪಾದನೆ ಅಂದರೆ. ನನಗೂ ಇದೆಲ್ಲ ಗೊತ್ತಿರಲಿಲ್ಲ ಅತ್ತೆ. ಆದರೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೆ ಸಾರ್ಥಕ ಅನಿಸುತ್ತೆ. ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಿದ್ರೆ ಜನ ನಮ್ಮ ಕೈ ಬಿಡಲ್ಲ ಅನ್ನೋದನ್ನ ಕೇಳಿದ್ದೆ. ಆದರೆ ಈಗ ನನ್ನ ಅನುಭವಕ್ಕೆ ಬರ್ತಿದೆ ಅತ್ತೆ. ಅವರು ನಿನ್ನ ಪರವಾಗಿ ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ನೀನು ಅವ್ರ ಮನಸ್ಸಲ್ಲಿ ಎಷ್ಟು ದೊಡ್ಡ ಪರಿಣಾಮನ ಉಂಟು ಮಾಡಿದ್ಯಾ ಸತ್ಯ. ಅಕ್ಕ ಹೇಳ್ತಾ ಇರ್ತಾಳಲ್ಲ, ನನ್ನ ಸೊಸೆ ಕಂಡ್ರೆ ನನಗೆ ಹೆಮ್ಮೆ ಅಂತ. ಅದರಲ್ಲಿ 1% ಕೂಡ ಸುಳ್ಳಿಲ್ಲ ನೋಡು. ಹ್ಞೂ ಚಿಕ್ಕತ್ತೆ, ನೀವಿಬ್ರು ಈ ಥರ ಆಗಾಗ ಹೇಳ್ತಿರೋದ್ರಿಂದನೇ ನನಗೂ ನನ್ನ ಬಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು. ಕಾನ್ಫಿಡೆನ್ಸ್ ಅಷ್ಟೇ ಅಲ್ಲ ಹುಡುಗಿ, ಕಮಿಷನರ್ ಕೂಡ ಇಂಡೈರೆಕ್ಟ್ ಆಗಿ ನಿನ್ನನ್ನೇ ಸಮರ್ಥನೆ ಮಾಡ್ಕೊಂಡ್ಬಿಟ್ರಲ್ಲ. ಅವರಂತೂ ಯಾವಾಗಲೂ ನನ್ನ ಪರಾನೇ ಅತ್ತೆ. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದನೂ ಅವರೇ ನನ್ನನ್ನು ಬೆಳೆಸಿರೋದು. ನನಗಂತೂ ಆದಷ್ಟು ಬೇಗ ನೀನು ಈ ಕಳಂಕದಿಂದ ಬಿಡುಗಡೆ ಹೊಂತೀಯ ಅಂತ ಅನಿಸ್ತಿದೆ. ನನಗೂ ಅಷ್ಟೇ ಅಕ್ಕ. ಅಷ್ಟಾದರೆ ಸಾಕು. ಆದರೆ ಕೆಲವೊಂದ್ಸಲ ಎಲ್ಲ ಗೊತ್ತಿದ್ರೂ ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕತ್ತೆ. ವಿಧಿ ಇಲ್ಲದೆ ಅದನ್ನ ಎದುರಿಸ್ಬೇಕು ಅಷ್ಟೆ. ಈಗ ನನ್ಗಾಗಿದೆಯಲ್ಲ ಹಾಗೆ. ಏನಾಯ್ತು ಹುಡುಗಿ? ಯಾರದು ಫೋನಲ್ಲಿ? ಅದು ಎನ್ಕ್ವೈರಿ ಕಾಲ್ ಅಂತ. ನಾಳೆ ಹೋಗ್ಬೇಕಂತೆ. ಅಷ್ಟೇ ತಾನೇ, ಹೋಗ್ಬಾ. ನೀನು ಯಾವ ತಪ್ಪೇ ಮಾಡಿಲ್ಲ ಅಂದಮೇಲೆ ಅಳಕ್ಕೆ ಯಾಕೆ? ಆದರೂ ಒಂಥರ ತಳಮಳ ಅತ್ತೆ. ನೋಡು ಹುಡುಗಿ, ಸತ್ಯಕ್ಕೆ ಸಾವಿಲ್ಲ, ಈ ಸತ್ಯಂಗೆ ಸೋಲಿಲ್ಲ. ನನ್ನ ಸೊಸೆ ಯಾವತ್ತಿದ್ರೂ ಗೆದ್ದೇ ಗೆಲ್ತಾಳೆ. ಅಷ್ಟೇ ಅಲ್ಲ, ನೀನು ಯಾರು ಸೊಸೆ ಅನ್ನೋದನ್ನ ನೆನ್ಪಿಡ್ಕೊ.
ಆಗ ಧೈರ್ಯ ತಾನಾಗ್ತಾನೆ ಬರುತ್ತೆ. ಹೂ ಚಿಕ್ಕತ್ತೆ, ನಮ್ಮ ಅತ್ತೆ ನನ್ನ ಪಕ್ಕದಲ್ಲಿದ್ರೆ ಸೋಲು ಅನ್ನೋದು ನನ್ನ ಪಕ್ಕದಲ್ಲೂ ಸುಳಿಯಲ್ಲ. ಆ ಗ್ಯಾರಂಟಿ ನನಗಿದೆ. ಗಂ ಗಣಪತಯನ್ನಮಃ. ಗಣನಾಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವಿಮತ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನತೃಣ್ವನ್ನೋದ ವೆಚ್ಚೇದಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾ ಶತ್ರುಬುದ್ಧಿ. ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯಾಃ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಶಿರಸಾ ನಮಸ್ಕಾರಂ ಸಮರ್ಪಯಾಮಿ. ಅಮ್ಮ, ಇನ್ನು ಪೂಜೆ ಎಲ್ಲ ಆಯಿತು, ಲಗ್ನ ಪತ್ರ ಬರಲಿಕ್ಕೆ ಶುರು ಮಾಡೋಣ. ನೀವು ಆಗ್ಬೋದು. ಬಾಗ್ಲಿ ತೆಗೀರಿ, ನಾನು ಹೊರಗಡೆ ಬರ್ಬೇಕು. ಬಾಗ್ಲಿ ತೆಗೀರಿ. ನನ್ ಬೆನ್ನ ಹಿಂದೆ ಏನ್ ಮಾಡಕ್ ಹೊರಟಿದ್ದೀರಾ ನನಗೆ ಗೊತ್ತು. ನಿಲ್ಸಿ, ಡೋರ್ ಓಪನ್ ಮಾಡಿ. ಎಲ್ರು ದೊಡ್ಡ ತಪ್ಪು ಮಾಡ್ತಿದ್ರ. ಡೋರ್ ಓಪನ್ ಮಾಡಿ. ಏಯ್ ಕಾಕ್ರೋಚ್, ಬಂದ್ ಡೋರ್ ಓಪನ್ ಮಾಡೋ. ಮಾತ್ ಅಕ್ಕ ಅನ್ಕೊಂಡು ಸಾಯ್ತ್ಯ. ಬಂದ್ ಡೋರ್ ಓಪನ್ ಮಾಡೋ. ಯಾರಮ್ಮ ಅದು ಒಂದೇ ಸಮನೆ ಕೂಗ್ತಾ ಇದ್ದಾರೆ? ಅದಾ ನಮ್ಮನೆ ಹುಡುಗಿನೇ. ಇತ್ತೀಚೆಗೆ ಸ್ವಲ್ಪ ಹುಚ್ಚಿಡ್ಬಿಟ್ಟಿದೆ. ನೀವು ಮುಂದುವರಿಸಿ. ಸರಿ. ತೆಗಿರೋ ಬಾಗ್ಲು. ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ತೆಗಿರಿ. ನೋಡಿದ್ರ ಇದು ನಾಗವಲ್ಲಿ 2ನೇ ವರ್ಷನು. ನೀನು ಅಮಾವಾಸ್ಯೆ ಹತ್ರ ಬಂತಲ್ಲ, ಅದಕ್ಕೆ ಹೀಗೆ ಆಡ್ತಾ ಇರೋದು. ನೀವೇನು ತಲೆ ಕೆಡಿಸ್ಕೊಬೇಡಿ. ಬರೀ ನಾನು ಇಷ್ಟು ಕರೆದ್ರೂ ನಿಮ್ ಯಾರಿಗೂ ಕೇಳಿಸ್ತಿಲ್ಲ ಅಲ್ವಾ? ನನ್ನನ್ನು ಕೂಡ ಹಾಕಿ ಮಜಾ ತಗೋತಾ ಇದ್ದೀರಾ? ಇರ್ಲಿ, ನಾನು ಆಚೆ ಬಂದ್ಮೇಲೆ ಇದೆ, ಎಲ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ, ಈ ಪತ್ರಿಕೆಗೆ ಅರ್ಶನ ಹಚ್ಕೊಡಿ. ಸ್ವಸ್ತಿ ಸ್ತ್ರೀ ವಿಜಯಾಂಬುದೆಯ ಶಾಲಿವಾಹನ ಶಕೆ ಲಗ್ನ ಮುಹೂರ್ತದಲ್ಲಿ ರುಕ್ಮಿಣಿಯನ್ನು ಚಿರಂಜೀವಿ ರಾಜಶ್ರೀ ಬಾಲ ಎಂಬ ವರನಿಗೆ ಕೊಟ್ಟು ಮದುವೆಯನ್ನು ನೆರವೇರಿಸಲು ಭಗವಂತನ ಪ್ರೇರಣೆಯಿಂದ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಈ ಕಾರ್ಯವನ್ನು ಫಲಪ್ರಾಪ್ತಿಯಾಗುವಂತೆ ಮಾಡಲು ತಾವೆಲ್ಲರೂ ಈ ಆತ್ಮೀಯ ಆಮಂತ್ರಣಕ್ಕೆ ಗೌರವ ನೀಡಿ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ವಧುವರರಿಗೆ ಆಶೀರ್ವದಿಸಿ ಯಥೋಚಿತ ಸತ್ಕಾರ ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ಸರಿಯಾಗಿದೆ ಗಿರಿಜಮ್ಮ? ನೀವು ಬರೆದ ಮೇಲೆ ಹೇಳ್ಬೇಕಾ ಪುರೋಹಿತರೆ? ಎಲ್ಲ ಸರಿಯಾಗಿದೆ. Congratulations both of you. ಬಾಲ, ರುಕ್ಕು, ಪುರೋಹಿತರ ಆಶೀರ್ವಾದ ತಗೊಳ್ಳಿ. ದೂರ ಕಾಲ ಖುಷಿಯಾಗಿರಿ. ಏನ್ ಎಲ್ರು ನನ್ನ ಕೂಡಾಕಿ ದೊಂಬರಾಟ ನಡೆಸ್ತಿದ್ದೀರಾ? ಡೋರ್ ಓಪನ್ ಮಾಡಿ. ಪುರೋಹಿತರೆ, ನೀವು ನಿಮ್ಮ ಕೆಲಸ ಎಲ್ಲ ಮುಗೀತಲ್ಲ, ನೀವೇನು ಹೊರಡಿ. ಅವಳು ಇನ್ನೂ ಕೂಗ್ತಾಳೆ, ಹೆಚ್ಚು ಕಿರ್ಚಾಡ್ತಾಳೆ. ನಿಮ್ದೆಲ್ಲ ಆಗಿದೆ, ಹೊರಡ್ಬೋದು ನೀವು. ಸರಿಯಮ್ಮ, ನಿಮ್ಮ ಹುಡುಗಿಗೆ ಒಳ್ಳೆ ಕಡೆ ಚಿಕಿತ್ಸೆ ಕೊಡಿಸಿ. ಹೀಗೆ ಆದರೆ ನಿಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕದವ್ರಿಗೂ ತೊಂದರೆ. ನೀವು ಹೇಳೋದು ನಿಜ ಪುರೋಹಿತರೆ. ನಾವು ಒಳ್ಳೆ ಕಡೆನೇ ತೋರಿಸ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಲಿ ಅಮ್ಮ. ಕಾಕ್ರೋಚ್,
ಹೋಗಿ ಬಾಗ್ಲು ತೆಗಿಯಪ್ಪ, ಅವಾಗಿಂದ ಕಿರ್ಚ್ಕೋತಿದ್ದಾಳೆ. ಬಾವಾ ನಾನಾ? ದಿವ್ಯಕ್ಕ ಅಷ್ಟೇ, ಬಾಗ್ಲು ನಾನು ಹೋಗಿ ತೆಗೆದ್ರೆ ಕಣ್ಣಲ್ಲೇ ಸುಟ್ಟಾಕ್ಬಿಡ್ತಾಳೆ. ಏನಾಗಲ್ಲ, ಹೋಗ. ದಿವ್ಯಕ್ಕ